8-9 ಮಕ್ಳು ಇರ್ತಿದ್ರು. ಅದಾದ್ಮೇಲೆ ಆರ್ತಿಗೊಬ್ಬ, ಕೀರ್ತಿಗೊಬ್ಳು ಮಗಳು ಅಂತ ಆಯ್ತು. ಆದ ನಂತರ ಒಂದು ಮಗು ಸಾಕಪ್ಪ ಅಂತ ಅನಿಸ್ತಿತ್ತು. ಈಗ ಒಂದು ಮಗು ಕೂಡ ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಆಗುವಂಥದ್ದು ಬಹಳ ಕಷ್ಟ ಆಗೋಗಿದೆ. 8ರಲ್ಲಿ ಒಬ್ಬ ವ್ಯಕ್ತಿ IVF ಅಥವಾ IUI ಪ್ರೊಸೀಜರ್ಗೆ ಒಳಪಡ್ತಾ ಇರೋದು. ಆಕ್ಚುಲಿ ಮುಂಚೆ ಎಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಬಹಳ ಸ್ಟ್ರೀಮ್ ಲೈನ್ ಇರಲಿಲ್ಲ ಪ್ರೋಸೆಸ್. ಹೆದರ್ಕೋತಾ ಇದ್ರು, ಹೆಸಿಟೇಟ್ ಪಡ್ತಾ ಇದ್ರು. ಬಟ್ ಈಗ ಎಷ್ಟು ಮಟ್ಟಿಗೆ ಅಡ್ವಾನ್ಸ್ಡ್ ಆಗಿದೆ ಟೆಕ್ನಾಲಜಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಈಸಿಯಾಗಿ ಈ ಒಂದು ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಆಗಿದೆ. ಆ್ಯಂಡ್ ಫರ್ಟಿಲಿಟಿ ಕ್ಲಿನಿಕ್ಸ್ ಅನ್ನೋದು ಬರೀ ಮಗುವಿನ ಎಕ್ಸ್ಪೆಕ್ಟೇಷನ್ ಇರೋರಿಗೆ ಮಾತ್ರನಾ ಫರ್ಟಿಲಿಟಿ ಕ್ಲಿನಿಕ್ಸ್ ಇರೋದು, ಅಥವಾ ಯಾವ ಏಜಲ್ಲಿ ಯಾವಾಗ ಬಂದು ಒಂದು ಕನ್ಸಲ್ಟೇಷನ್ನ ಮಾಡ್ಕೋಬೇಕು ಅನ್ನೋದರ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಇವತ್ತು ನಾನಿದ್ದೀನಿ ರಾಜಾಜಿನಗರಲ್ಲಿರುವಂತಹ ದಿ ಬೆಸ್ಟ್ ಫರ್ಟಿಲಿಟಿ ಸೆಂಟರ್, ಅದುವೇ ಶಿಶು IVF ಸೆಂಟರ್. ಯಾವೆಲ್ಲ ಪ್ರೊಸೀಜರ್ಸ್ ಇದೆ, ಯಾವೆಲ್ಲ ಹೊಸ ಟೆಕ್ನಾಲಜಿ ಇದೆ, ಆ್ಯಂಡ್ ಫರ್ಟಿಲಿಟಿ ಕ್ಲಿನಿಕ್ಸ್ ಅನ್ನೋದು ಬರೀ ಮಗುವಿನ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿರೋರಿಗೆ ಮಾತ್ರನಾ, ಅಥವಾ ಯಾವ ಏಜಲ್ಲಿ ಬಂದರೆ ಸೂಕ್ತವಾಗಿರುತ್ತೆ, ಎಂಥ ಏಜಲ್ಲಿ ಬಂದಾಗ ಟ್ರೀಟ್ಮೆಂಟ್ನ ಕರೆಕ್ಟಾಗಿ ಕೊಡಿಸಬಹುದು ಅಂತ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನನ್ನ ಜೊತೆ ಡಾಕ್ಟರ್ ಕೂಡ ಈ ಎಲ್ಲ ನನ್ನ ಕ್ವೆಶನ್ಸ್ಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಹ್ಯಾವ್ ಎ ಲುಕ್. ಹಾಯ್ ಚೈತ್ರ ಮ್ಯಾಮ್. ಹಲೋ. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಭಯ ಪಡ್ತಾ ಇದ್ರು ಜನ ಕೂಡ IVF ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ. ಈಗ ಸ್ಟ್ರೀಮ್ ಲೈನ್ ಆಗಿದೆ ಪ್ರೋಸೆಸ್, ಎಲ್ಲವೂ ಈಸಿ ಆಗಿದೆ, ಎಲ್ಲಾ ಕಡೆ ಕೂಡ ಸಿಗ್ತಾ ಇದೆ ಅಂಡ್ ಈಸಿ ಆಗಿದೆ ಕೂಡ. ಬಟ್ ಈಗಲೂ ಕೂಡ ಸಿಕ್ಕಾಪಟ್ಟೆ ಜನಕ್ಕೆ ಆ ಭಯ ಇದೆ ಅಲ್ವಾ? ಈಗಲೂ ಕೂಡ ಸಿಕ್ಕಾಪಟ್ಟೆ ಜನ ಬೇಡ, ನ್ಯಾಚುರಲ್ ಪ್ರೋಸೆಸ್ ಅಲ್ಲೇ ಹೋಗೋಣ, ವೆಯ್ಟ್ ಮಾಡಿ ನೋಡೋಣ, ಒಂದು ವರ್ಷ ತಾನೇ ಆಗಿರೋದು ಅಂತ ಎಷ್ಟೋ ಜನ ಅದನ್ನ ತಡೆ ಹಿಡಿತಾ ಇರ್ತಾರೆ ಕೂಡ. ಎಷ್ಟು ಇಂಪಾರ್ಟೆಂಟ್ ಇದೆ ಮ್ಯಾಮ್, ಮದುವೆ ಆಗಿದ ಎಷ್ಟು ದಿವಸಕ್ಕೆ ಅವ್ರು ಬರಬೇಕು ಅಥವಾ ಟ್ರೀಟ್ಮೆಂಟ್ಗೆ ತಗೋಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ? ಅದನ್ನ ಏಜ್ ಕ್ರೈಟೀರಿಯಾ ಮೇಲೆ ಹೇಳ್ತೀವಿ. ಲೆಸ್ ದನ್ 35 ಇಯರ್ಸ್ ಆದ್ರೆ 1 ಇಯರ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆದ್ಮೇಲೆ ಕನ್ಸೀವ್ ಆಗ್ತಾ ಇಲ್ಲ ಅಂತಂದ್ರೆ ಯು ಜಸ್ಟ್ ಹ್ಯಾವ್ ಟು ಡೂ ಯೋರ್ ಬೇಸಿಕ್ ಇವ್ಯಾಲ್ಯೂಯೇಷನ್. ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ವೈಫ್ದು, ಅದ್ರಲ್ಲಿ ಏನಾದ್ರು ಎಗ್ ಕೌಂಟ್ ಹೇಗಿದೆ, ಅದರ ಯುಟ್ರಸ್ ಹೇಗಿದೆ, ಟ್ಯೂಬ್ಸ್ ಪೇಟೆನ್ಸಿ ಏನಿದೆ ಅಂತ ಚೆಕ್ ಮಾಡ್ಕೋತೀವಿ. ಅಂಡ್ ಫಾರ್ ಹಸ್ಬೆಂಡ್ ಅವ್ರದ್ದು ಸೆಮೆನ್ ಅನಾಲಿಸಿಸ್, ವೀರ್ಯ ಪರೀಕ್ಷೆ ಚೆಕ್ ಮಾಡಿಸ್ಕೋತೀವಿ. ಇದು ಎರಡರಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ವಿ ಕ್ಯಾನ್ ಸ್ಟಿಲ್ ಗಿವ್ ದೆಮ್ ದ ಟೈಮ್, ಮೇ ಬಿ ಅನದರ್ ಇಯರ್ ಆರ್ ಸೋ. ಯಾಕಂದ್ರೆ ವಿದಿನ್ 2 years maximum 90% of the people generally conceive naturally. Okay, first year 80% conceive, the other 10% whatever is there they'll conceive in the second year. Only for remaining people we need a further evaluation. But ಏನಂತ ಫಸ್ಟ್ ಚೆಕ್ ಮಾಡಿಸ್ಕೋಬೇಕಂತಂದ್ರೆ, ಸಪೋಸ್ ನೀವು ಜಸ್ಟ್ ಏಜ್ ಅಥವಾ ಮದ್ವೆಗೆ ಇನ್ನ ಇಷ್ಟೇ ಟೈಮ್ ಆಗಿದೆ ಅಂತ ವೇಟ್ ಮಾಡ್ತಿದ್ರೆ ಸಮ್ಟೈಮ್ಸ್ ಬಾರ್ಡರ್ ಲೈನ್ ಇರುತ್ತೆ. ಎಗ್ ರಿಸರ್ವ್ ಬಾರ್ಡರ್ ಲೈನ್ ಇರ್ಬೋದು, ಸ್ಪರ್ಮ್ ಕೌಂಟ್ ಬಾರ್ಡರ್ ಲೈನ್ ಇರ್ಬೋದು. ದೇರ್ ಆರ್ ಸಮ್ ಸಿಚುಯೇಷನ್ ದಟ್ ಈಗ ಸ್ವಲ್ಪ ನಿಯರ್ ಬೈ ಫ್ಯೂಚರ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ. ಯು ವೇಟ್ ಫಾರ್ ವೆರಿ ಪ್ರೊಲಾಂಗ್ ಟೈಮ್, ಅದನ್ನು ಡ್ರಾಪ್ ಆಗಿ ವಿ ಮೇ ನಾಟ್ ಬಿ ಏಬಲ್ ಟು do any treatment for them even they wish to. And more than 35 we give generally 6 months of time, because age ಆಗ್ತಾ ಎಲ್ಲ ಕ್ವಾಲಿಟಿ ಎಲ್ಲ ಡ್ರಾಪ್ ಆಗುತ್ತೆ, ಕೌಂಟ್ ಡ್ರಾಪ್ ಆಗುತ್ತೆ. For that reason, so this is general norms to do the at least basic evaluation and check out if everything is normal. ಮ್ಯಾಮ್, ಎಲ್ಲಾ ಸ್ಕ್ರೀನ್ ಮಾಡಾದ್ಮೇಲೂ ಕೂಡ ಎಲ್ಲಾ ಟೆಸ್ಟ್ ಪಾಸಿಟಿವ್ ಇದ್ರೂ ಕೂಡ ಇನ್ನೂ ಕೂಡ ಅವ್ರಿಗೆ ಕನ್ಸೀವ್ ಮಾಡೋಕ್ ಆಗ್ತಿರಲ್ಲ. ಈ ಮೇಜರ್ ಪ್ರಾಬ್ಲಮ್ ಏನಾಗಿರ್ಬಹುದು ಹಾಗಾದ್ರೆ? ನಾವು ಬೇಸಿಕ್ ಎವ್ಯಾಲ್ಯೂಯೇಷನ್ ಅಲ್ಲಿ ನಾ ಹೇಳ್ದಂಗೆ ಸ್ಕ್ಯಾನ್ ಮಾಡ್ಕೋತೀವಿ. ಅದರಲ್ಲಿ ಎಗ್ ರಿಸರ್ವ್ ಏನಿದೆ ಅಂತ ಗೊತ್ತಾಗುತ್ತೆ, ಯುಟ್ರಸ್ ಕ್ಯಾವಿಟಿ ಎಲ್ಲ ಚೆನ್ನಾಗಿದ್ಯಾ, ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಅಂಡ್ ಟ್ಯೂಬ್ಸ್ ಇಂಪಾರ್ಟೆಂಟ್, ಯಾಕಂದ್ರೆ ಎಗ್ ಸ್ಪರ್ಮ್ ಮೀಟ್ ಆಗೋದು ಅಲ್ಲೇನೆ, ಅದು ಓಪನ್ ಇದೆಯಾ ಇಲ್ವಾ ಅಂತ. ದಿಸ್ ಇಸ್ ಬೇಸಿಕ್ ಇವ್ಯಾಲ್ಯೂಯೇಷನ್ ಫಾರ್ ದ ಫೀಮೇಲ್. ನೆಕ್ಸ್ಟ್ ಥಿಂಗ್ ಇಸ್ ಫಾರ್ ಹಸ್ಬೆಂಡ್, ಅವರಿಗೆ ವೀರ್ಯ ಪರೀಕ್ಷೆ ಹೇಗಿದೆ ಅಂತ ನೋಡ್ಕೋತೀವಿ. ಓಕೆ, ದಟ್ಸ್ ಒನ್ ಆಫ್ ಜಸ್ಟ್ ದ ಬೇಸಿಕ್ ಇವ್ಯಾಲ್ಯೂಯೇಷನ್ ಫಾರ್ ದೆಮ್. ಅದ್ರಲ್ಲಿ ಚೆನ್ನಾಗಿದ್ರೆ ವಿ ಡೋಂಟ್ ಡೂ ಎನಿ ಫರ್ದರ್ ಇವ್ಯಾಲ್ಯೂಯೇಷನ್ ಅನ್ಲೆಸ್ ದೇ ಹ್ಯಾವ್ ಸ್ಮೋಕಿಂಗ್ ಹಿಸ್ಟ್ರಿ ಆರ್ ಎನಿಥಿಂಗ್. ಇದೆರಡು ಮಾಡ್ಕೊಂಡ್ಮೇಲೆ ನಮ್ಗೆ ಒಂದ್ ಮೇಜರ್ ಫ್ಯಾಕ್ಟ್ ಏನ್ ಗೊತ್ತಾಗೋದಿಲ್ಲ ಅಂತಂದ್ರೆ, ವಿ ವೋಂಟ್ ಬಿ ಏಬಲ್ ಟು ಸಿ ದ ಎಗ್ಸ್, oocytes, ಅಂಡಾಣು ಅಂತ ಏನ್ ಹೇಳ್ತೀವಿ, ಅದು ನಮ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗೋದಿಲ್ಲ. ನಮಗ್ ಗೊತ್ತಾಗೋದು ಫಾಲಿಕಲ್ಸ್, ಅಂದ್ರೆ ಈಗ ಮೊಟ್ಟೆ ಚೀಲ ಅಷ್ಟೇ ಸ್ಕ್ಯಾನ್ ಅಲ್ಲಿ ಗೊತ್ತಾಗತ್ತೆ. ಮೊಟ್ಟೆ ಚೀಲ ಬೆಳೀತಿದೆ ಅಂತಂದ್ರೆ ನಾವು ಅದ್ರೊಳಗಡೆ ಮೊಟ್ಟೆ ಬೆಳೀತಿದೆ ಅಂತ ಅರ್ಥ. ನಾವು ಡೈರೆಕ್ಟ್ಲಿ ಕಣ್ಣಲ್ಲಿ ನೋಡಿರೋದಿಲ್ಲ. ಸ್ಕ್ಯಾನ್ ಅಲ್ಲಿ ಏನ್ ಅನ್ಕೋತಾರೆ ಸುಮಾರು ಜನ, ಕಾಣ್ತಿದೆ ಮೊಟ್ಟೆ, ಇವರಿಗೆ ಸ್ಕ್ಯಾನ್ ಮಾಡಿದಾಗ ನಾವ್ ಏನ್ ಹೇಳ್ತಾರೆ, ನಿಮ್ ಮೊಟ್ಟೆ ಬೆಳೀತಿದ್ಯಮ್ಮ, ಚೆನ್ನಾಗಿ ರಿಲೀಸ್ ಆಗ್ತಿದೆ ಅಂತ. ಸೊ ಅವ್ರ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಸೊ ಮೊಟ್ಟೆನೆ ಕಾಣ್ತಿದೆ ಇವರಿಗೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಇರುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ನಮ್ಗೆ ಸ್ಕ್ಯಾನ್ ಅಲ್ಲಿ ಮೊಟ್ಟೆ ಗೊತ್ತಾಗೋದಿಲ್ಲ. ವೆನ್ ವಿ ಟ್ರೈ ನ್ಯಾಚುರಲಿ ಆರ್ ವೆನ್ ವಿ ಡೂ IUI ಇದೆಲ್ಲ ಫೇಲ್ ಆದ್ಮೇಲೆ ದ ಲಾಸ್ಟ್ ರೆಸಾರ್ಟ್ ಇಸ್ IVF. IVF ಅಲ್ಲಿ ನಾವು ಅದನ್ನ
ಫಾಲಿಕ್ಯುಲರ್ ಫ್ಲೂಯಿಡ್ ನ ಹೊರಗೆ ತಕ್ಕೊಂಡು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ್ಲೇ ನಮಗ್ ಗೊತ್ತಾಗೋದು ಕ್ವಾಲಿಟಿ ಏನಿದೆ ಅಂತ. ದಿಸ್ ಇಸ್ ಅ ಮೇನ್ ಗೇಮ್ ಚೇಂಜರ್. ಯಾಕಂದ್ರೆ ಇವಾಗ ಯಾರಿಗೆ ವೀರ್ಯ ಸ್ಪರ್ಮ್ ಸೆಮೆನ್ ಸ್ಯಾಂಪಲ್ ಹೊರಗೆ ಕೊಡಕ್ಕಾಗತ್ತೆ, ಡಸಂಟ್ ಮೀನ್ ಎವ್ರಿಬಡಿ ಇಸ್ ಫರ್ಟೈಲ್. ಬಿಕಾಸ್ ಅದನ್ನ ನಾವು ಚೆಕ್ ಮಾಡಿದ್ಮೇಲೆನೆ ಸ್ಪರ್ಮ್ಸ್ ಇದೆಯಾ ಇಲ್ವಾ, ಕ್ವಾಲಿಟಿ ಏನಿದೆ, ಮೊಟಿಲಿಟಿ ಏನಿದೆ, ಇದೆಲ್ಲ ಗೊತ್ತಾಗೋದು. ಸೊ ಅದೇ ತರಾನೇ ಫಾಲಿಕ್ಯುಲರ್ ಫ್ಲೂಯಿಡ್ ತೆಗೆದ್ಮೇಲೆನೆ ನಮಗ್ ಗೊತ್ತಾಗೋದು. ಸೊ ದಿಸ್ ಇಸ್ ಒನ್ ಮೇನ್ ಥಿಂಗ್. ಆ ಓಸೈಟ್ ಕ್ವಾಲಿಟಿ ಹೇಗ್ ಬರುತ್ತೆ, ಅದ್ರ ಜೊತೆಗೆ ಸ್ಪರ್ಮ್ಸ್ ಇಂಜೆಕ್ಟ್ ಮಾಡಿದ್ಮೇಲೆ ನಮ್ಗೆ ಎಂಬ್ರಿಯೋ ಕ್ವಾಲಿಟಿ, ಭ್ರೂಣದ ಕ್ವಾಲಿಟಿ ಏನ್ ಬರುತ್ತೆ, ದಿಸ್ ಇಸ್ ಅ ಮೇಜರ್ ಡಿಸಿಷನ್ ಸ್ಟೆಪ್. ಇದ್ರಲ್ಲೆಲ್ಲ ಚೆನ್ನಾಗಿತ್ತು. ಓನ್ಲಿ ಮೈನರ್ ಪ್ರಾಬ್ಲಮ್ಸ್ ಅಂತಂದ್ರೆ ಎನಿವೇ ವಿ ಸೆಲೆಕ್ಟ್ ಎಂಬ್ರಿಯೋಸ್, ಗುಡ್ ಕ್ವಾಲಿಟಿ ಎಂಬ್ರಿಯೋಸ್ ನಾವು ತಗೊಂಡು ಟ್ರಾನ್ಸ್ಫರ್ ಮಾಡ್ತೀವಿ. ಫಾರ್ ಸಮ್ ಪೀಪಲ್ ಏನಾಗುತ್ತೆ ಅಂದ್ರೆ ದ ಹೋಲ್ ಕೋಹಾರ್ಟ್, ಇಡೀ ಎಗ್ ಕ್ವಾಲಿಟಿನೇ ತುಂಬಾ ಪೋರ್ ಇರುತ್ತೆ, ಅದರಿಂದ ಬರುವಂತ ಎಂಬ್ರಿಯೋಸ್ ತುಂಬಾ ಪೋರ್ ಇರುತ್ತೆ. ನಾವು ಟ್ರಾನ್ಸ್ಫರ್ ಮಾಡಿದ್ರು ಒನ್ಸ್ ಟ್ವೈಸ್ ಥ್ರೈಸ್ ಎಷ್ಟೇ ಸತಿ ಮಾಡಿದ್ರು ಇಟ್ ವಿಲ್ ಬಿ ಆಫ್ ದ ಪುವರ್ ಕ್ವಾಲಿಟಿ. ಸೊ ದೇರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ದ ಸೇಮ್ ಥಿಂಗ್. ಫರ್ ಅಸ್ ಟು ನೋ ವಾಟ್ ಇಸ್ ದ ಬೇಸಿಕ್ ಪ್ರಾಬ್ಲಮ್, ಸೊ ವಿ ಹ್ಯಾವ್ ಟು ಗೋ ಫಾರ್ ದ ಫರ್ದರ್ ಸ್ಟೆಪ್. ಸೊ ಅದಕ್ಕೆ ಬೇಸಿಕ್ ಇವ್ಯಾಲ್ಯೂಯೇಷನ್ ಎಲ್ಲ ಚೆನ್ನಾಗಿದ್ರು ವಿ ಗಿವ್ ಸಮ್ ಇಯರ್ಸ್ ಟು ಟ್ರೈ. ಹಂಗೂ ಆಗ್ತಲ್ಲ ಅಂದ್ರೆ ದೆನ್ ವಿತ್ ಬೇಸಿಕ್ ಇವ್ಯಾಲ್ಯೂಯೇಷನ್ ಇಟ್ಸ್ ನಾಟ್ ಏಬಲ್ ಟು ಫೈಂಡ್ ಔಟ್. ಅದಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ಓಕೆ. ಈಗ ಸುಮಾರು ಟ್ರೀಟ್ಮೆಂಟ್ಸ್ ಇದೆ ಅಲ್ವಾ, ಸೊ ಇಂಥ ಪರ್ಸನ್ಗೆ ಈ ಟ್ರೀಟ್ಮೆಂಟೇ ಸೂಕ್ತ ಆಗಿರುತ್ತೆ ಅನ್ನೋದು ಡಿಸಿಷನ್ ಕೂಡ ನೀವು ಮಾಡ್ಕೋತೀರಾ? ಅದು ಯಾವ ಒಂದು ರೀಸನ್ ಮೇಲೆ ಮಾಡ್ತೀರಿ? ಸಿ ಎಲ್ಲಾ ಫರ್ಟಿಲಿಟಿ ಪ್ರಾಬ್ಲಮ್ಸ್ ದೇ ಥಿಂಕ್ ದಟ್ ಓಕೆ IVF ಸೆಂಟರ್ ಅಂದ್ರೆ ದೇ ಆರ್ ಸ್ಕೇರ್ಡ್ ಟು ಕಮ್, ಹೋದ ತಕ್ಷಣ IVF ಹೇಳ್ತಾರೆ ಅಂತ. ನೋ, ಸಿ ಅಂಡ್ even if somebody is telling you to go for IVF, there are n number of IVF centers. You can go to first, second, third, take the ಒಪಿನಿಯನ್ ಆಫ್ ಡಿಫ್ರೆಂಟ್ ಕನ್ಸಲ್ಟೆಂಟ್ಸ್. ಓಕೆ, ನೀವು ಒಂದಕ್ಕೆ ಸ್ಟಿಕ್ ಆನ್ ಆಗ್ಬೇಕು, ನೀವು ಅದ್ರ ಮೇಲೆ ಡಿಸಿಷನ್ ಮಾಡ್ಬೇಕಂತ ಏನು ಇಲ್ಲ. ಬಟ್ ವೆನ್ ವಿ ಸೇ ದಟ್ ಓಕೆ ಇವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಯಂಗ್ ಇದಾರೆ, ಎವ್ಯಾಲ್ಯೂಯೇಷನ್ ಎಲ್ಲ ನಾರ್ಮಲ್ ಇದೆ ಅಂದ್ರೆ ವಿ ಗಿವ್ ಬೇಸಿಕ್ ಓವ್ಯುಲೇಷನ್ ಇಂಡಕ್ಷನ್. ನ್ಯಾಚುರಲ್ ಆಗಿ ಸೇರಿರೋದಕ್ಕೆ ಹೇಳ್ತೀವಿ ಯಾವ ಟೈಮ್ ಓವ್ಯುಲೇಷನ್ ಆಗುತ್ತೆ ಆ ಟೈಮಿಗೆ. ಇಲ್ಲ ಅದನ್ನು ಫ್ಯೂ ಇಯರ್ಸ್ ಮಾಡಿದ್ದಾರೆ, ಬಿಕಾಸ್ sometimes years together, 3 years, 5 years, 7 years same treatment ಮಾಡಿರ್ತಾರೆ. there is no point in doing the same thing again and again ಅದ್ರ ರಿಸಲ್ಟ್ ಬರ್ತಿಲ್ಲ ಅಂದ್ಮೇಲೆ. ಸೊ ಯು ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಸ್ಟೆಪ್. IUI ಅಂದ್ರೆ ಹಸ್ಬೆಂಡ್ ದ ಸ್ಪರ್ಮ್ ನ ನಾವು ತಗೊಂಡು ಪ್ರಾಸೆಸ್ ಮಾಡಿ ಅವ್ರದ್ದು ಯಾವ್ದು ಬೆಸ್ಟ್ ಮೂವಿಂಗ್ ಸ್ಪರ್ಮ್ಸ್ ಇರುತ್ತೆ ಅದನ್ನ ತಗೊಂಡು ಯೂಟ್ರಸ್ ಒಳಗಡೆ ಹಾಕ್ತಿವಿ ಓವ್ಯುಲೇಷನ್ ಟೈಮ್ ಅಲ್ಲಿ. ದಿಸ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಆಫ್ ಟ್ರೀಟ್ಮೆಂಟ್. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೋದು ಇಫ್ ಎವ್ರಿಥಿಂಗ್ ಇಸ್ ನಾರ್ಮಲ್. ಈವನ್ ದೋ ಸಮ್ ಪೀಪಲ್ ಆರ್ 25-26 ಹಸ್ಬೆಂಡ್ ಸಮನ್ಸ್ ತುಂಬಾ ಪುವರ್ ಇರುತ್ತೆ, ಮೇ ಬಿ 2 million 3 million ಕೌಂಟ್, ವೆರಿ ಬ್ಯಾಡ್ ಮಾರ್ಫಾಲಜಿ, ನ್ಯಾಚುರಲ್ ಅಲ್ಲೂ ಕಷ್ಟ ಆಗುತ್ತೆ, IVO ಅಲ್ಲೂ ಕಷ್ಟ ಆಗುತ್ತೆ ಅಂದ್ರೆ ವಿ ಹ್ಯಾವ್ ಟು ರೆಸಾರ್ಟ್ ಟು IVF. ಐ ಕೆನಾಟ್ ಸಿಟ್ ಅಂಡ್ ಟೆಲ್ ನೀವು ಯಂಗ್ ಇದ್ದೀರಾ ಅದಕ್ಕೋಸ್ಕರ ನ್ಯಾಚುರಲ್ ಟ್ರೈ ಮಾಡಿ ಅಂತ. ಸೊ ಏಜ್ ಇಸ್ ನಾಟ್ ದ ಓನ್ಲಿ ಮ್ಯಾಟರ್, ಎವ್ರಿಥಿಂಗ್ ಇಸ್ ಫೈನ್, ದೆನ್ ಏಜ್ ಅಕಾರ್ಡಿಂಗ್ ಟು ಏಜ್ ಯು ಕ್ಯಾನ್ ಗೋ. ಬಟ್ ಅದರಲ್ಲಿ ಎಗ್ ಕೌಂಟ್ ಕೆಲವ್ರಿಗೆ ಮುಂಚೆ ಏನಾಗ್ತಿತ್ತು ಬರೀ ಮೇ ಬಿ 35-40 ಆದ್ಮೇಲೆ ಎಗ್ ಕೌಂಟ್ ಕಡಿಮೆ ಆಗ್ತಿದ್ದು. ನಾವು ವಿ ಆರ್ ಸೀಯಿಂಗ್, ಐ ಆಮ್ ಸೀಯಿಂಗ್ 21, 22, 25 ಆಲ್ಸೋ ವೆರಿ ಲೋ ರಿಸರ್ವ್. 10 and above is the normal follicle count we say. Some are coming with 3 and 4. For their age it is very less. So premature ovarian insufficiency antivi. So that cases are increasing now. I cannot sit on the old trend and say okay ninge agate anta wait. Ella chanagiದ್ರೆ yes, we don't tell, but we have to pick which problem you have and treat accordingly. Okay, got it. ನೀವೇ ಹೇಳಿದ್ರಿ ಎಷ್ಟೋ ಹಾಸ್ಪಿಟಲ್ ಅಲ್ಲಿ 5 ವರ್ಷ 7 ವರ್ಷ ಆದ್ರೂ ಸೇಮ್ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ ಅಂತ. ಈಗ ಒಂದು ಪೇಷಂಟ್ ಒಂದ್ ಕಡೆ ಹೋಗಿ 2 years ಆಗಿರುತ್ತೆ, 3 years ಆಗಿರುತ್ತೆ, ಆ ಪೇಷಂಟ್ಗೆ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ, ಹೆಸಿಟೇಟ್ ಇರುತ್ತೆ, ನಾನು ಇನ್ನೊಂದು ಕ್ಲಿನಿಕ್ಗೆ ಹೋದ್ರೆ ಅಲ್ಲಿ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೋ ಏನೋ ಅಂತ ಹೇಳಿ, ಅದ್ರ ಬಗ್ಗೆ ನೀವೇನಂತ ಹೇಳ್ತೀರಿ? ಸಿ ಪೇಷಂಟ್ಸ್ ಒಂದ್ ಡಾಕ್ಟರ್ ಟು ಇನ್ನೊಂದು ಡಾಕ್ಟರ್ ಚೇಂಜ್ ಮಾಡೋದು ವೆರಿ ಕಾಮನ್. ಇವಾಗ ನಿಮಗ್ ಗೊತ್ತಿರೋರು ಯಾರೋ ಹೇಳಿದ್ರೆ ಈ ಹಾಸ್ಪಿಟಲ್ ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂದ್ರೆ ಅವ್ರು ಅಲ್ಲಿಗೆ ಹೋಗ್ತಾರೆ. ಓಕೆ, ಅಗೈನ್ ನೆಕ್ಸ್ಟ್ ಇನ್ನೊಂದು ಅವ್ರ ಫ್ರೆಂಡ್ ಹೇಳಿದ್ರೆ ಓಕೆ ನೀನ್ ಇಲ್ಲಿಗೆ ಹೋಗು, ಇಲ್ಲಾಗಿತ್ತು ನನಗೆ ಅಂತ. ಸಿ ಡಾಕ್ಟರ್ಸ್ fertility, especially fertility consultants, more or less they have the same concept. Okay, ಸ್ವಲ್ಪ ಟ್ರೀಟ್ಮೆಂಟ್ ಪ್ಯಾಟರ್ನ್ಸ್ ಬೇರೆ ಇರಬಹುದು. ಅದರ್ವೈಸ್ ಆಲ್ ದ ಫರ್ಟಿಲಿಟಿ ಕನ್ಸಲ್ಟೆಂಟ್ಸ್ ವಿಲ್ ಟ್ರೀಟ್ ಇನ್ ದ ಸಿಮಿಲರ್ ವೇ. ಒಬ್ರಿಗೆ ಆಗ್ತಿದೆ ಇನ್ನೊಬ್ರಿಗೆ ಆಗ್ತಿಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ದ ಡಾಕ್ಟರ್ who's like, we don't want anybody okay ನೀನ್ ಪ್ರೆಗ್ನೆಂಟ್ ಆಗ್ಬೇಡಪ್ಪ ಅಂತ ಯಾರು ಟ್ರೀಟ್ ಮಾಡಲ್ಲ. ಎಷ್ಟ್ ಜನ ಪ್ರೆಗ್ನೆಂಟ್ ಆಗ್ತಾರೆ ಇಟ್ ಇಸ್ ಗುಡ್ ಫಾರ್ ಅಸ್. ಓಕೆ, ಕೆಲವರಿಗೆ ಇಟ್ ಇಸ್ ವೆರಿ ಸಿಂಪಲ್ ಕಾಸ್. ನಾವು ಜಸ್ಟ್ ಬೇಸಿಕ್ ಸಪ್ಲಿಮೆಂಟ್ಸ್ ಓವ್ಯುಲೇಷನ್ ಇಂಡಕ್ಷನ್ ಅಲ್ಲೇ ಕನ್ಸೀವ್ ಆಗೋಗ್ತಾರೆ. ಸಪೋಸ್ ಹಿಸ್ ಫ್ರೆಂಡ್ ಹ್ಯಾಸ್ ಡಿಫಿಕಲ್ಟ್ ಪ್ರಾಬ್ಲಮ್, ವೈಫಿಗೆ ತುಂಬಾ ಪ್ರಾಬ್ಲಮ್ ಇದೆ, ಹಸ್ಬೆಂಡಿಗೆ ತುಂಬಾ ಪ್ರಾಬ್ಲಮ್ ಇದೆ ಅಂತಂದ್ರೆ ದೇ ಕಾಂಟ್ ಎಕ್ಸ್ಪೆಕ್ಟ್
ರಿಸಲ್ಟ್ ಇನ್ ದ ಸೇಮ್ ವೇ. ಹೌದು. ಅಲ್ವಾ? ಸೊ ಒಬ್ಬೊಬ್ಬರಿಗೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಟೇಲರ್ ಮಾಡ್ಬೇಕಾಗುತ್ತೆ. ಸೊ ಪೇಷಂಟ್ ಇವಾಗ ನಾನು ಒಂಥರ ಟ್ರೀಟ್ಮೆಂಟ್ ಒಂದ್ ಡಾಕ್ಟರ್ ಹತ್ರ ತಗೊಂಡಿರ್ತಾರೆ. ಸರಿ, ಅಲ್ಲಿ ವರ್ಕೌಟ್ ಆಗಿಲ್ಲ ಅಂದ್ರೆ ಐ ಹ್ಯಾವ್ ಟು ಸಿ ಓಕೆ ಎಷ್ಟು ತಿಂಗಳಿಗೆ ಈ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಐ ಹ್ಯಾವ್ ಟು ಸಿ ವಾಟ್ ಇಸ್ ದ ಫರ್ದರ್ ಸ್ಟೆಪ್ ಐ ಹ್ಯಾವ್ ಟು ಟೇಕ್. ಅಲ್ಲಿ ಮಾಡಿರೋದು ನಿಮ್ಗೆ ವರ್ಕೌಟ್ ಆಗಿಲ್ಲ, ನಾನು ಮತ್ತೆ ಅದನ್ನೇ ಮಾಡ್ತೀನಿ ಅಂದ್ರೆ ದರ್ ಇಸ್ ನೋ ಪಾಯಿಂಟ್. ಯಾಕಂದ್ರೆ ನಮ್ಗೆ ಈ ಟ್ರೀಟ್ಮೆಂಟ್ಗೆ ಇಷ್ಟಿಷ್ಟು ಸೈಕಲ್ಸ್, ಇಷ್ಟಿಷ್ಟು ಮಂತ್ಸ್ ಅಂತ ಇರುತ್ತೆ. ನಾವು ಅದನ್ನ ಮಾಡಿದ್ರೆ ವಿ ವಿಲ್ ಗೆಟ್ ಮ್ಯಾಕ್ಸಿಮಮ್ ಸಕ್ಸಸ್. ನಮ್ಗೆ ಅದರಲ್ಲೂ ಸಕ್ಸಸ್ ಬರ್ತಿಲ್ಲ ಅಂದ್ರೆ ದೆನ್ ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಟು ದ ನೆಕ್ಸ್ಟ್. ಓಕೆ, ಸಪೋಸ್ ಏನಾಗುತ್ತೆ, ಇವಾಗ ಸಾಮಾನ್ಯ ವೀರ್ಯ ಪರೀಕ್ಷೆಯಲ್ಲಿ ವೀರ್ಯ ಕೌಂಟ್ ಕಡಿಮೆ ಇದೆ ಅಥವಾ ಬೇರೆ ಏನೋ ಇದೆ ಅಂತ ಹೇಳಿರ್ತಾರೆ. ವಿ ಪುಟ್ ದೆಮ್ ಆನ್ 6 months, 3 months and 6 months ಆಫ್ ಮೆಡಿಕೇಶನ್ಸ್. ಅದನ್ನ ತಗೊಂಡು ನಾವು ವಾಪಸ್ ಚೆಕ್ ಮಾಡಬೇಕು. ಓಕೆ, 3 months 6 months ಕೆಲವರಿಗೆ ಹೆಲ್ಪ್ ಆಗುತ್ತೆ. ಸೊ ಅದು ಇಂಪ್ರೂವ್ ಆಗ್ತಿದೆ ಅಂದ್ರೆ ಓಕೆ ಯು ಕ್ಯಾನ್ ಟ್ರೈ ನ್ಯಾಚುರಲ್ ಆರ್ IUI ವಾಟ್ ಎವರ್ ವಿಲ್. ಏನೋ ಡಿಫ್ರೆನ್ಸ್ ಬರ್ತಿಲ್ಲ ಅಂದ್ರೆ ಡೋಂಟ್ ಬಿಲೀವ್, ಪೀಪಲ್ ಆರ್ ಟೇಕಿಂಗ್ ಫಾರ್ 5 years 10 years. ಯಾವಾಗಿಂದ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತು? ತುಂಬಾ ಹಳೇದ ಗೊತ್ತು ಮ್ಯಾಮ್, ಅವಾಗಿಂದ ಟ್ಯಾಬ್ಲೆಟ್ ತಗೋತಿದ್ದೀನಿ. ಯು ನಾಟ್ ಸೀಯಿಂಗ್ ಎನಿ ಡಿಫ್ರೆನ್ಸ್. ವಾಟ್ ಆರ್ ಯು ಅಚೀವಿಂಗ್? ಅಷ್ಟೆಲ್ಲ ನೀವು ಮಾಡಿದ್ರು ದೇರ್ ಇಸ್ ನೋ ಡಿಫ್ರೆನ್ಸ್ ಅಂದ್ರೆ ಸೊ ಯು ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಸ್ಟೆಪ್. ಯಾಕಂದ್ರೆ ಅದಿರೋ ಇವಾಗ ನಿಮ್ ಸ್ಪಾಮ್ ಇಂದ ಆಗತ್ತೆ ಅಂತ ಇರುತ್ತೆ. ಆವಾಗ ಮಾಡಿಸಿದ್ರೆ ಯು ಗಿವ್ 5 years 10 years ಡೆಫಿನೆಟ್ಲಿ ಡ್ರಾಪ್ ಆಗುತ್ತೆ. ಯು ಆರ್ ಏಜಿಂಗ್ ಅಂಡ್ ದ ಕೌಂಟ್, ಕ್ವಾಲಿಟಿ, ಎವ್ರಿಥಿಂಗ್ ಇಸ್ ಡ್ರಾಪಿಂಗ್. ಸೊ ಅದೇ ಸೆಲ್ಫ್ ಸ್ಪಾಮ್ ಅಲ್ಲಿ ಮಾಡೋ ಅಂತ ಸಿಚುಯೇಷನ್ 10 years ಬಿಟ್ರೆ ನನ್ಗೆ ಇಲ್ದೇ ಇರ್ಬೋದು. ಕರೆಕ್ಟ್. ಸೊ ಯು ಹ್ಯಾವ್ ಟು ಟೇಕ್ ದ ರೈಟ್ ಡಿಸಿಷನ್ ಅಟ್ ದ ರೈಟ್ ಟೈಮ್. ದಟ್ ಇಸ್ ಇಂಪಾರ್ಟೆಂಟ್. ಓಕೆ, ಈಗ ಮೆಡಿಸಿನ್ಸ್ ನ ಕೂಡ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ತಗೊಂತಾ ಇರ್ತಾರೆ, ಬಟ್ ಯಾವುದೇ ರಿಸಲ್ಟ್ಸ್ ಕೂಡ ಬಂದಿರೋದಿಲ್ಲ. ಆ ಮೆಡಿಸಿನ್ಸ್ ತಗೊಂಡಾಗ ಅವ್ರ ಬಾಡಿಯಲ್ಲಿ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಅಲ್ವಾ? ಸೊ ಇದರಿಂದ ಎಷ್ಟು ಎಫೆಕ್ಟ್ ಆಗ್ಬೋದು ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ? ಇವಾಗ ನಾವು ಯಾವ ಪರ್ಟಿಕ್ಯುಲರ್ ಜನರಲಿ ಏನ್ ಕೊಡ್ತಾರೆ, ವಿಟಮಿನ್ಸ್, ಆಂಟಿ ಆಕ್ಸಿಡೆಂಟ್ಸ್ ಕೊಡ್ತಾರೆ. ಇಲ್ಲ ರಿಪೀಟೆಡ್ ಸ್ಟಿಮ್ಯುಲೇಷನ್ ಮಾಡಿಸ್ಕೊಂಡು ಹೋಗಿ ವಿತ್ ಹಾರ್ಮೋನಲ್ ಇಂಜೆಕ್ಷನ್ಸ್ ಆರ್ ಎನಿಥಿಂಗ್ ಲೈಕ್ ದಟ್, ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಅ ಟೋಲ್ ಆನ್ ಯುವರ್ ಬಾಡಿ. ರಿಸಲ್ಟ್ಸ್, ರೆಸ್ಪಾನ್ಸ್ ಫ್ಯೂಚರ್ ಅಲ್ಲಿ. ಸೊ ಲಿಮಿಟೆಡ್ ಅಂಡ್ ಇಫ್ ಕೆಲವ್ರು ಏನ್ ಮಾಡ್ತಾರೆ, ಆಸ್ ಐ ಟೋಲ್ಡ್, ಫರ್ಟಿಲಿಟಿ ಸೆಂಟರ್ಗೆ ಹೋಗೋದಿಲ್ಲ. ದೇ ವಾಂಟ್ ಟು ಅವಾಯ್ಡ್ ಇಟ್. ಒಳ್ಳೆ ಇದು ಲಾಸ್ಟ್ ರೆಸಾರ್ಟ್ ಅಂತ ಇಟ್ಕೊಳ್ಳೋಣ, ಬೇರೆ ಎಲ್ಲ ನಾವು ಹೋಗಿ ಬರೋಣ ಅಂತ. ಸಿ IVF ಸೆಂಟರ್ ಇಸ್ ನಾಟ್ ಓನ್ಲಿ ಫಾರ್ ದಿ IVF. ಫ್ರಮ್ ದ ಬೇಸಿಕ್ ಮದ್ವೆ ಆಗಿ 1 or 2 years ಆಗಿದೆ, ಅವ್ರಿಗೆ ಕನ್ಸೀವ್ ಆಗ್ತಿಲ್ಲ ಅಂದ್ರೆ ವಿ ಟ್ರೀಟ್ ಫ್ರಮ್ ದ್ಯಾಟ್. Our upper extent is IVF. Our starting point is not the IVF. So ಯಾರಿಗೆ ಎಲ್ಲಿವರೆಗೂ ಎಷ್ಟು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ we will decide. By the time most of 90% of the people ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟಿರ್ತಾರೆ. So they'll end up, we'll have only those cases. That doesn't mean we tell everyone okay IVF ಆಗಿ ಅಂತ. We have so many people ಜಸ್ಟ್ ಸಪ್ಲಿಮೆಂಟ್ಸ್ ಕೊಟ್ಟು ಕಳ್ಸಿರ್ತೀವಿ. ದೇ ವುಡ್ ಇವನ್ ಮೇ ಬಿ 5 years 6 years ಆಫ್ ಮ್ಯಾರಿಡ್ ಲೈಫ್ ಇರುತ್ತೆ. ದೇ ವಿಲ್ ಕಮ್ ಆಫ್ಟರ್ 2-3 months ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದೆ. ಇಟ್ ವಿಲ್ ಬಿ ಅ ಶಾಕ್ ಫಾರ್ ದೆಮ್ ಆಲ್ಸೋ. ಇಷ್ಟು ವರ್ಷ ಆಗಿಲ್ಲ, ಹೆಂಗಾಯ್ತು ಸಡನ್ ಆಗಿ ಅಂತ. ಸೊ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಲೈಕ್ ದಿಸ್ ಎಲ್ಲ ಚೆನ್ನಾಗಿದ್ರೆ ಸಮ್ಟೈಮ್ಸ್ ದೇ ಕ್ಯಾನ್ ಕನ್ಸೀವ್ ನ್ಯಾಚುರಲಿ ಆಲ್ಸೋ ವಿತೌಟ್ ಎನಿ ಟ್ರೀಟ್ಮೆಂಟ್. ಬಟ್ ಅದೇನೇ ಪದೇ ಪದೇ ರಿಪೀಟ್ ಮಾಡ್ಕೊಂಡು ಹೋಗೋದು ಇಟ್ ಇಸ್ ನಾಟ್ ಗುಡ್ ಫಾರ್ ದೆಮ್ ಆಲ್ಸೋ. ಸೊ ನೀವು ಹೇಳೋದ್ರ ಪ್ರಕಾರ ಯಾವುದೇ ಒಂದು ಟ್ರೀಟ್ಮೆಂಟ್ ತಗೊಂಡಾಗ ಎಷ್ಟು ವರ್ಷದಲ್ಲಿ ಅವ್ರು ಕನ್ಸೀವ್ ಆಗ್ಬೇಕು? ಇವಾಗ ನ್ಯಾಚುರಲ್ ಆಗಿ ನಾವು ಟ್ರೈ ಮಾಡಕ್ ಬಿಟ್ರೆ 2 to 3 years ಬಿಡ್ತೀವಿ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅಂತ. ಅದರಲ್ಲಿ ವರ್ಕೌಟ್ ಆಗಿಲ್ಲ ಅಂದ್ರೆ ಎಲ್ಲ ಇವ್ಯಾಲ್ಯೂಷನ್ ನಾರ್ಮಲ್ ಇದ್ರು ಈಗ ಆನೋವ್ಯುಲೇಷನ್ ಅಂದ್ರೆ ಕೆಲವರಿಗೆ PCOD ಇರೋರಿಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಬರ್ತಾ ಇರೋದಿಲ್ಲ, ಅಂತವ್ರಿಗೆ ನಾವು ಮೊಟ್ಟೆ ಡೆವಲಪ್ ಆಗಲ್ಲ. ಸೊ ಮೊಟ್ಟೆನ ಡೆವಲಪ್ ಆಗಕ್ ಮಾತ್ರ ಕೊಟ್ಟು ಅದನ್ನ ರಿಲೀಸ್ ಮಾಡಿಸಿ ಅವರಿಗೆ ನ್ಯಾಚುರಲ್ ಸೇರಿರಕ್ ಹೇಳ್ತೀವಿ. ಅಂತವ್ರಿಗೆ ಮಾತ್ರ ಓವ್ಯುಲೇಷನ್ ಇಂಡಕ್ಷನ್ ಅಂತ ಏನ್ ಕರಿತೀವಿ ಅದನ್ನ ಮಾಡ್ತೀವಿ. ಇವಾಗ ನಿಮ್ಗೆ ಪ್ರತಿ ತಿಂಗಳು ಅವರಿಗೆ ರೆಗ್ಯುಲರ್ ಪೀರಿಯಡ್ಸ್ ಬರ್ತಾ ಇದೆ ಅಂದ್ರೆ ಪ್ರತಿ ತಿಂಗಳು ಅವ್ರಿಗೆ ಎಗ್ ರಿಲೀಸ್ ಆಗ್ತಿದೆ ಅಂತ ಅರ್ಥ. ಮತ್ತೆ ಅವ್ರು ನನ್ನ ಹತ್ರ ಬಂದ್ಮೇಲೆ ನಾನು ಅದನ್ನೇ ಪ್ರೊಸೆಸ್ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಓನ್ಲಿ ಆನೋವ್ಯುಲೇಷನ್ ಪೀಪಲ್, ಯಾರೀಗ ಮೊಟ್ಟೆ ರಿಲೀಸ್ ಆಗ್ತಿಲ್ಲ ಅವರಿಗೆ ಓವ್ಯುಲೇಷನ್ ಮಾಡಿಸಿ ಟ್ರೈ ಮಾಡ್ತೀವಿ. ಎಲ್ಲ ನಾರ್ಮಲ್ ಆಗ್ತಿದೆ ಆದ್ರೂ 3 years ಆದ್ಮೇಲೆ ಅವ್ರು ಕನ್ಸೀವ್ ಆಗ್ತಿಲ್ಲ ಅಂದ್ರೆ ವಿ ಗೋ ಟು IUI ನೆಕ್ಸ್ಟ್ ಸ್ಟೆಪ್. ಅದನ್ನ ಒಂದು 3 to 4 cycles, ಅದನ್ನು ತುಂಬಾ ಸೈಕಲ್ಸ್ ಮಾಡೋರಿದ್ದಾರೆ. ಓಕೆ, ಸೊ ಜನರಲಿ IUI 100% ಮಾಡ್ಕೊಡ್ತೀರಾ? ದೇರ್ ಇಸ್ ನಥಿಂಗ್ 100%. IUI ಇಸ್ ಓನ್ಲಿ ಅರೌಂಡ್ 8 to 16% ಆಲ್ ಓವರ್ ದ ಗ್ಲೋಬ್. ಸೊ ನೀವು ಎಲ್ಲೇ ಮಾಡಿಸಿದ್ರು, ನಮ್ಮ ಸೆಂಟ್ರಲ್ ಮಾಡಿಸಿದ್ರು, ಬೇರೆ ಸೆಂಟ್ರಲ್ ಮಾಡಿಸಿದ್ರು, ದಟ್ ಈಸ್ ಆಲ್ ದ ರಿಸಲ್ಟ್ ದಟ್ ವಿ ಕ್ಯಾನ್ ಗಿವ್ ಒನ್ ಸೈಕಲ್ಗೆ. ಸೊ ವಿ ಗಿವ್ ಟಿಪಿಕಲಿ 3 to 4 cycles ಆಫ್ IUI ಟ್ರೈ. ಎಲ್ಲ ನಾರ್ಮಲ್ ಇತ್ತು ಅಂತಂದ್ರೆ, ಅದರಲ್ಲೂ ಆಗ್ತಿಲ್ಲ ಅಂತಂದ್ರೆ ದೆನ್ ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಸ್ಟೆಪ್. ಗೊತ್ತಾಯ್ತು. ನೀವು ಇಮಿಡಿಯೇಟ್ ಆಗಿ ಅವಾಗ್ಲೇ ಮಾಡ್ಬೇಕಂತಲ್ಲ, ಬಟ್ ದಟ್ ಡಸಂಟ್ ಮೀನ್ ಯು ಟೇಕ್ ಇಯರ್ಸ್ ಟುಗೆದರ್ ಒಂದು ಟ್ರೀಟ್ಮೆಂಟ್ ಪ್ಲಾನ್ ಮಾಡೋದು. ಇವತ್ತು ಫರ್ಟಿಲಿಟಿ ಸೆಂಟರ್ಸ್ ಅಂದ್ರೆ ಹೆಂಗಾಗೋಗಿದೆ ಅಂತ, ನಾನು ಹೋಗಿದ ತಕ್ಷಣ ಇವ್ರು IVF ಅಥವಾ IUI ಟ್ರೀಟ್ಮೆಂಟ್ ಹೇಳ್ಬಿಡ್ತಾರಪ್ಪ, ನಾವು ಹೋಗೋದೇ ಬೇಡ ಅನ್ನೋ ಒಂದು ಸಿಚುವೇಶನ್ ಬಂದ್ ನಿಂತಿದೆ. ಬಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವನ್ ಮದ್ವೆ ಆಗಿಲ್ದೇ ಇರೋ ಹುಡುಗಿರ್ಗೂ ಕೂಡ, ಮದ್ವೆ ಆಗಿರೋರ್ಗೂ ಕೂಡ ರೈಟ್ ಟೈಮ್ ಕನ್ಸಲ್ಟೇಷನ್ ಅನ್ನೋದು ಯಾವ ಒಂದು ವಿಚಾರದಲ್ಲಿ ಇಂಪಾರ್ಟೆಂಟ್ ಆಗಬಹುದು?
ಸಿ ಪ್ರೀಮರೈಟಲ್ ಅಂತಂದ್ರೆ ನೀವು ಜಸ್ಟ್ ಒವೇರಿಯನ್ ರಿಸರ್ವ್ ನೋಡ್ಸ್ಕೋಬಹುದು. ಸೊ ಇವಾಗ ಎಜುಕೇಶನ್, ಕೆರಿಯರ್, ವರ್ಕ್ ಇದ್ರ ಮೇಲೆ ವಿ ಆರ್ ಈಕ್ವಲಿ ಕಾನ್ಸಂಟ್ರೇಟಿಂಗ್. ಈ ಹ್ಯಾಂಡ್ ಇನ್ ಹ್ಯಾಂಡ್ ಹೋದ್ರೆ ಪರವಾಗಿಲ್ಲ, ಬಿಕಾಸ್ ಆರ್ ಬಯೋಲಾಜಿಕಲ್ ಕ್ಲಾಕ್ ವೋಂಟ್ ಸ್ಟಾಪ್. ನೀವು ಕೆರಿಯರ್ ಎಲ್ಲ ಮುಗಿಸ್ಕೊಳ್ಳಿ ಆಮೇಲೆ ಬರ್ತೀವಿ ಅಂತ. ನಿಮ್ದು ಒವೇರಿಯನ್ ರಿಸರ್ವ್ ಎಲ್ಲ ಚೆನ್ನಾಗಿತ್ತು, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂದ್ರೆ ಯು ಟೇಕ್ ಯೋರ್ ಟೈಮ್. ಆಸ್ ಅನ್ ಆಕ್ಟ್ರೆಸ್ Upasana told, oocyte freezing is your like this thing, insurance. Yes. Why? Because ಇವಾಗ ನಾವು ಇನ್ಶೂರೆನ್ಸ್ ಮಾಡಿಸೋದು ನಮ್ಗೆ ಆಕ್ಸಿಡೆಂಟ್ ಆಗಲಿ, ಹೆಲ್ತ್ ಪ್ರಾಬ್ಲಮ್ ಆಗಲಿ ಅನ್ನೋ ರೀಸನಿಗೆ ಅಲ್ಲ. ಓಕೆ, ನಾವು ಒಂದು ಬೈಕಿಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ ಮೋಸ್ಟ್ ಆಫ್ ಬಿಕಾಸ್ ಪೊಲೀಸ್ ಹಿಡಿತಾರೆ ಅಂತ. ಓಕೆ, ಬಟ್ ಎಲ್ಲದಕ್ಕೂ ಒಂದು ಇನ್ಶೂರೆನ್ಸ್ ಇರುತ್ತೆ. ಎಕ್ಸೆಪ್ಟ್ ಆರ್ ಸೆಲ್ಫ್ ವಿ ಡೋಂಟ್ ಟೇಕ್ ಕೇರ್ ಆಫ್ ಆರ್ ಥಿಂಗ್ಸ್. ಓಕೆ, ಇವಾಗ ನನಗೆ ಒಂದು 30 years ಇಫ್ ಐ ಟೇಕನ್ ದಟ್ ಡೆಸಿಷನ್, ಬೈ ದ ಟೈಮ್ ಐ ಮ್ಯಾರಿ ಎವ್ರಿಥಿಂಗ್ 35-36 ಆಗೋಗುತ್ತೆ. ಅದನ್ನ ನಾನು ಮಾಡಿದಿದ್ರೆ ಐ ಕ್ಯಾನ್ ಗೋ ಬ್ಯಾಕ್. ನ್ಯಾಚುರಲ್ ಟ್ರೈ ಮಾಡಿ, ನ್ಯಾಚುರಲ್ ಆಗಿ ಕನ್ಸೀವ್ ಆಗಿಲ್ಲ ನೀವು ಅಂತಂದ್ರೆ ದೆನ್ ಇಟ್ಸ್ ಅ ಬ್ಯಾಕಪ್ ಫಾರ್ ಯು. ಇವಾಗ ನಮ್ದೇ ಓನ್ ಗ್ಯಾಮೆಟ್ಸ್ ಬೇಕು ಅಂತ ಕೇಳ್ತಾರಲ್ವಾ, ಇವಾಗ ಯು ಹ್ಯಾಡ್ ಅ ಚಾನ್ಸ್, ಅದನ್ನ ನಾವು ಇಟ್ ವಿಲ್ ಕಾಸ್ಟ್ ಜಸ್ಟ್ ಲೈಕ್ IVF. ಸೇಮ್ ಪ್ರೊಸೀಜರ್ ಇರುತ್ತೆ, ಎಲ್ಲ ಸೇಮ್ ಇರುತ್ತೆ. ಯು ಜಸ್ಟ್ ದಟ್ ಸ್ಪರ್ಮ್ಸ್ ಇರೋದಿಲ್ಲ, ಯು ಡೋಂಟ್ ಬಿ ಮ್ಯಾರಿಡ್, ಹಸ್ಬೆಂಡ್ ಸ್ಪರ್ಮ್ ಇರೋದಿಲ್ಲ, oocytes ಫ್ರೀಸ್ ಮಾಡಿ ಇಟ್ಟಿರ್ತೀವಿ. ಆಫ್ಟರ್ ಮ್ಯಾರೇಜ್ ವೆನ್ ಎವರ್ ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಫ್ಯಾಮಿಲಿ, ಜೊತೆಲಿ ಸೇರಿರಿ, ಟ್ರೈ ಫಾರ್ 1 or 2 years. ವರ್ಕ್ ಆಗ್ತಿಲ್ಲ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಟು ದಟ್. ಯಾಕೆಂದ್ರೆ ದಟ್ ಟೈಮ್ ಯು ಮೇ ಹ್ಯಾವ್ ಮನಿ ಬಟ್ ಯು ವೋಂಟ್ ಹ್ಯಾವ್ ದಿಸ್ ಒವೇರಿಯನ್ ರಿಸರ್ವ್. ಓಕೆ, ನೀವು ಎಷ್ಟೇ ದುಡ್ಡು ಕೊಟ್ರು ಯು ವೋಂಟ್ ಬಿ ಏಬಲ್ ಟು ಗೆಟ್ ಇಟ್ ಬ್ಯಾಕ್. ಸೊ ದಟ್ಸ್ ವೈ ಯು ಹ್ಯಾವ್ ಟು ಸಿ, ನಾನು ಪೋಸ್ಟ್ಪೋನ್ ಮಾಡ್ತಿದ್ದೀನಿ ಅಂದ್ರೆ ನಿಮ್ಗೆ ಒವೇರಿಯನ್ ರಿಸರ್ವ್ ನೋಡ್ಕೊಂಡು ಹಸ್ಬೆಂಡ್ ಸುಮ್ಮನೆ ಅನಾಲಿಸಿಸ್ ಎಲ್ಲ ಚೆನ್ನಾಗಿದೆ ಅಂದ್ರೆ ಓಕೆ. ಇಲ್ಲ ಡೌನ್ ಆಗ್ತಿದೆ, ಮತ್ತೆ ಏಜ್ ಆಲ್ಸೋ ತುಂಬಾ ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಅಂದ್ರೆ ಬೆಟರ್ ಟು ಡೂ ದ್ಯಾಟ್ ಅಂಡ್ ಪ್ರೊಸೀಡ್. ಹೂಎವರ್ ಕ್ಯಾನ್ ಅಫೋರ್ಡ್ ಇಟ್, ಡೆಫಿನೆಟ್ಲಿ ಹೆಂಗಾದ್ರೂ ಒಂದ್ ಮಾಡ್ತಾರೆ. ಇವಾಗ ಮಗು ಸ್ಕೂಲ್ ಫೀಸೇ 1 ಲಕ್ಷ 1.5 ಲಕ್ಷ ಹೇಳ್ತಾರೆ. ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಟು ಡೂ ಇಟ್. ಓಕೆ, ಬಟ್ ಇಟ್ಸ್ ಅ ಚಾಯ್ಸ್ ದಟ್ ಯು ಹ್ಯಾವ್ ಟು ಮೇಕ್. ಅಂಡರ್ಸ್ಟುಡ್. ಈಗ ಇರೋ ಸಿಚುವೇಶನ್ ಹೆಂಗಾಗಿದೆ ಅಂದ್ರೆ 9 to 5 ಜಾಬು, ಮತ್ತೆ ಮನೆಗ್ ಬಾ, ಮತ್ತೆ ಕೆಲಸ ಮಾಡು, ಸ್ಟ್ರೆಸ್, ವೆರಿ ಸ್ಟ್ರೆಸ್ಫುಲ್. ಸೊ ಇದು ಕೂಡ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತಾ? ಎಸ್, ಸಿ ನಿಮ್ ಸ್ಟ್ರೆಸ್ ತಗೊಂಡಾಗ ನಿಮ್ ಬಾಡಿಯಲ್ಲಿ ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ಗೋಯಿಂಗ್ ಟು ಹ್ಯಾಂಪರ್ ಯುವರ್ ಅದರ್ ಹಾರ್ಮೋನ್ಸ್. ಓಕೆ, ಹಂಗನ್ಬಿಟ್ಟು ಇವಾಗ ಟ್ರೀಟ್ಮೆಂಟ್ ತಗೊಳ್ಳೋರಿಗೆ ನೀನ್ ಸ್ಟ್ರೆಸ್ ಕಡಿಮೆ ಮಾಡ್ಕೊ, ನೀನ್ ಅದು ಕೆಲ್ಸಕ್ಕೆ ಹೋಗ್ಬೇಡ. ಎಸ್ಪೆಷಲಿ ಫಿಮೇಲ್ಸ್ಗೆ ನೀನ್ ಕೆಲ್ಸಕ್ಕೆ ಹೋಗ್ಬೇಡ, ನಿಂಗೆ ಅದಕ್ಕೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ. ಸಿ ನಮ್ ಪ್ರೀವಿಯಸ್ ಜನರೇಷನ್ ಅವರು ಕೆಲ್ಸಕ್ಕೆ ಹೊರಗೆ ಹೋಗ್ತಿರ್ಲಿಲ್ಲ ಏನೋ, ಬಟ್ ತುಂಬಾ ಹೊಲದಲ್ಲಿ ಕೆಲಸ ಮಾಡೋರು, ಮನೆಯೆಲ್ಲ ಕೆಲಸ ಮಾಡೋರು, ಅಷ್ಟೊಂದ್ ಜನ ಮಕ್ಕಳು ನೋಡ್ಕೊಳ್ಳೋರು. ಬರೀ ಫಿಸಿಕಲ್ ಆಕ್ಟಿವಿಟಿನೇ ಅಫೆಕ್ಟ್ ಮಾಡಂಗ್ ಇದ್ದಿದ್ರೆ ದಟ್ ಈಸ್ ನಾಟ್ ದ ರೀಸನ್. ಅಂಡ್ ಇವಾಗ ಇವನ್ ಜೊತೆಲಿ ನ್ಯಾಚುರಲ್ ಸೇರಿರೋದಕ್ಕೂ ದೇ ಜಸ್ಟ್ ಟ್ರ್ಯಾಕ್ ಓವ್ಯುಲೇಷನ್. ಈ ಟೈಮಲ್ಲಿ ಓವ್ಯುಲೇಟ್ ಆಗ್ತಿದ್ಯಾ, ನಾನು ಈ ಟೈಮಲ್ಲಿ ಸೇರಿರ್ತೀನಿ, ಮಿಕ್ಕಿ ಟೈಮಲ್ಲಿ ಸೇರಿರಲ್ಲ. ದಟ್ ಈಸ್ ಆಲ್ಸೋ ರಾಂಗ್. ವಾಟ್ ಈಸ್ ಹ್ಯಾಪನಿಂಗ್, ಇವಾಗ ಹಸ್ಬೆಂಡ್ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ವೈಫ್ ನಿಂದ ಓವ್ಯುಲೇಷನ್ ಡೇ ಇವತ್ತು ನಾವು ಸೇರಿರ್ಬೇಕಂತಂದ್ರೆ ಇಟ್ ಇಸ್ ಸ್ಟ್ರೆಸ್ ಫಾರ್ ದೆಮ್. Stress induced erectile dysfunction cases are there. Mikki timely they are happy, they can be together, but when they are forcing them to, they are not able to. So this is also coming up a lot of cases. Tumba track ಮಾಡ್ತಿದ್ದಾರೆ, each and every point they'll track. No need. Period stop ಆದ ತಕ್ಷಣ you be together once in 2 to 3 days ಜೊತೆಲಿ ಇದ್ದೆ ಒಳಗಡೆ ನೀವು 2 to 3 days ಸ್ಪರ್ಮ್ಸ್ ಅಲೈವ್ ಇರುತ್ತೆ ಒಳಗಡೆ. ಸೊ ಇದು ಯಾವುದೇ ಟೈಮಲ್ಲಿ ನೀವು ಓವ್ಯುಲೇಟ್ ಆದ್ರೂ ಯು ಹ್ಯಾವ್ ಗುಡ್ ಚಾನ್ಸ್ ಆಫ್ ಕನ್ಸೆಪ್ಷನ್. ಬಿಕಾಸ್ ಎಗ್ ಅನ್ನೋದು ಒಂದು 17 to 20 hours ಅಷ್ಟೇ ಜೀವಂತವಾಗಿರುತ್ತೆ. ನೀವು ಆ ಪೀರಿಯಡ್ ಮಿಸ್ ಆಯ್ತು ಅಂದ್ರೆ ದ ಹೋಲ್ ಮಂತ್ ಇಸ್ ವೇಸ್ಟ್. ಅಂಡ್ ದೇರ್ ಪರ್ಸನಲ್ ಏನ್ ಹೇಳ್ತೀರಾ ಕಮ್ಯುನಿಕೇಶನ್ ಇಸ್ ಆಲ್ಸೋ ಗೋಯಿಂಗ್ ರಾಂಗ್. ಇವಾಗ ಹಸ್ಬೆಂಡ್ ವೈಫ್ ಮೇಲೆ ಸ್ಟ್ರೆಸ್ ಆಗೋದು, ವೈಫ್ ಹಸ್ಬೆಂಡ್ ಮೇಲೆ ಸ್ಟ್ರೆಸ್ ಆಗೋದು, ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ಕಮಿಂಗ್. ಇನ್ಸ್ಟೆಡ್ ಆಫ್ ದಟ್, ಫ್ರಮ್ ದ ಟೈಮ್ your period stops till you get your next periods, be together once in 2 to 3 days, you will have good chance of conception. Okay. And age ಕೂಡ right now, so ಸಿಕ್ಕಾಪಟ್ಟೆ ಜನ ಹೇಳ್ತಾರೆ ನೀನ್ ಬೇಗ ಮದ್ವೆ ಆಗು, ಮಕ್ಕಳು ಲೇಟ್ ಆಗಾದ್ರೆ ಪ್ರಾಬ್ಲಮ್ ಆಗುತ್ತೆ ಏಜ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಸೊ ವಾಟ್ ಯು ಸೇ ಫಿಮೇಲ್ ಅಂಡ್ ಮೇಲ್ಗೆ ದಿಸ್ ಇಸ್ ಪ್ರಾಬಬ್ಲಿ ಬೈ ದ ರೈಟ್ ಏಜ್ ಅಪ್ಪ ಅನ್ನೋ ತರದ್ ಏನಾದ್ರೂ ಒಂದು ಕನ್ಸ್ಟ್ರೈಂಟ್ ಇದೆಯಾ? ಬಿಫೋರ್ 30s ಡೆಫಿನೆಟ್ಲಿ ಎಸ್. ಯಾಕಂದ್ರೆ 35 ಆದ್ಮೇಲೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಫಿಮೇಲ್ಗೆ ಡ್ರಾಪ್ ಆಗುತ್ತೆ. ಅಬೌವ್ 40 ಸ್ಪರ್ಮ್ ಪ್ಯಾರಾಮೀಟರ್ಸ್ ಡ್ರಾಪ್ ಆಗುತ್ತೆ. ಬಟ್ ಏನಂದ್ರೆ ಹಸ್ಬೆಂಡಿಗೆ ಸ್ಪರ್ಮ್ ಪ್ಯಾರಾಮೀಟರ್ಸ್ ಸ್ವಲ್ಪ ಚೆನ್ನಾಗಿದ್ರು there will be some because it's a daily production of sperms, there will be some amount of sperms till the age also, whether they use or not, but there will be. But females ಗೆ we attain menopause. ಯಾವಾಗ ಎಗ್ ರಿಸರ್ವ್ ಎಲ್ಲ ಹೋಯ್ತು ಅದಾದ್ಮೇಲೆ 5 to 10 years later we achieve menopause. So general age is 50. By 40 your egg reserve is going to be almost down. Okay, ಅದನ್ನ ಹೇಳ್ದಂಗೆನೆ
ಓವೇರಿಯನ್ ರಿಸರ್ವ್ ಚೆಕ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಬಿಕಾಸ್ so young ladies I'm getting premature ovarian failure cases less than 30 they're not able to conceive. Okay. Provided everything is there, then you can wait. Okay. Don't put a blanket statement, I am less than 35 I can become pregnant. No, check yourself what is the problem, then we will know. ಮೊದಲನೇ ಮಗು ಆದ್ಮೇಲೂ ಕೂಡ ಸೆಕೆಂಡ್ರಿ ಅಂದ್ರೆ ಎರಡನೇ ಮಗು ಮಾಡ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಇದು ಏನಾದ್ರು ಪ್ರಾಬ್ಲಮ್ ಅವರಿಗೆ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅನ್ನುವಂಥದ್ದು ಏನಾದ್ರು ಪ್ರಾಬ್ಲಮ್ ರೈಸ್ ಆಗುತ್ತಾ? ಈಗ ಒಂದ್ಸತಿ ಮಗು ಇರೋರಾದ್ರೆ ಓಕೆ, ಏನಾಗಿರಬಹುದು ಅಂದ್ರೆ ಟ್ಯೂಬ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಡೆಲಿವರಿ ಆಗಿರೋರು ಅಥವಾ ಒಂದು ಅಬಾರ್ಷನ್ ಆಗಿರೋರಿಗೆ ಏನಾದ್ರು ಸಮ್ಟೈಮ್ಸ್ ಮೈಲ್ಡ್ ಇನ್ಫೆಕ್ಷನ್ ಆಗಿದ್ರು ಟ್ಯೂಬ್ಸ್ ಬ್ಲಾಕ್ ಆಗೋಗಿರುತ್ತೆ. Okay, that is one of the important reasons for secondary infertility. So tubal patency HSG ಅಂತ ಮಾಡ್ಕೋತೀವಿ, ಒಳಗೆ ಡೈ ಇಂಜೆಕ್ಟ್ ಮಾಡಿ ಟ್ಯೂಬ್ಸ್ ಓಪನ್ ಇದೆಯಾ ಅಂತ ನೋಡಕ್ಕೆ, ಇಲ್ಲ ಸ್ಕ್ಯಾನ್ ಅಲ್ಲೇ ಮಾಡ್ಕೋಬಹುದು SSG ಅಂತ. ಸೊ ಈ ಟೆಸ್ಟ್ ಅಲ್ಲಿ ನಮಗೆ ಟ್ಯೂಬ್ ಓಪನ್ ಇದ್ರೆ ವಿ ಹ್ಯಾವ್ ಗುಡ್ ಚಾನ್ಸಸ್ ಆಫ್ ಕನ್ಸೆಪ್ಷನ್, ಇಲ್ಲ ಅಂತಂದ್ರೆ ಅಗೇನ್ ಲೆಸ್. ಅಂಡ್ ಇದು ಓಪನ್ ಇದ್ರೂ ಈಗ ಏನಾಗ್ತಿದೆ ಅಂತಂದ್ರೆ ಮೇ ಬಿ ವೆನ್ ಶಿ ಕನ್ಸೀವ್ಡ್ ಹರ್ ಫಸ್ಟ್ ಬೇಬಿ ಶಿ ವಾಸ್ ಯಂಗ್ ಇನಫ್. ಓಕೆ, ನಾ ಹೇಳ್ದಂಗೆ ಏಜ್ ಆಗ್ತಾ ಅಂತವ್ರಿಗೆ ಕ್ವಾಲಿಟಿ ಡ್ರಾಪ್ ಆಗಿ ಇರೋದು ನೋಡಿದೀವಿ. ಫಸ್ಟ್ ಮಗು ಕನ್ಸೀವ್ ಆಗೋದ್ರು, ಸೆಕೆಂಡ್ ಮಗುಗೆ ಸಮಟೈಮ್ಸ್ 5 years 7 years 9 years, ಆ ಮಗು 12 years ಕೂಡ ಇರುತ್ತೆ. ದೇ ಬೀನ್ ಟ್ರೈಂಗ್ ಫಾರ್ ಅ ಲಾಂಗ್ ಟೈಮ್, ಆದ್ರೂ ಕನ್ಸೀವ್ ಆಗಕ್ಕೆ ಆಗ್ತಿಲ್ಲ ಅಂತಂದ್ರೆ ಹಸ್ಬೆಂಡ್ ಅಗೇನ್ ಅದನ್ನ ಪ್ರೈಮರಿ ಇನ್ಫರ್ಟಿಲಿಟಿ ಹೆಂಗೆ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವೋ ಅದೇ ತರನೇ ಮಾಡ್ಬೇಕಾಗತ್ತೆ. ಸಮ್ಟೈಮ್ಸ್ ಹಸ್ಬೆಂಡ್ ಪ್ಯಾರಾಮೀಟರ್ಸ್ ಡ್ರಾಪ್ ಆಗಿರೋ ಚಾನ್ಸಸ್ ಇರುತ್ತೆ, ಆರ್ ವೈಫ್ ದು ಕೌಂಟ್ ಆ ಕ್ವಾಲಿಟಿ ಡ್ರಾಪ್ ಆಗಿರೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಎರಡನೇ ಮಗು ಖಂಡಿತ ಬೇಕು ಅಂತಂದ್ರೆ ಗಿವ್ ಓನ್ಲಿ ಸಮ್ 3 to 4 years ಗ್ಯಾಪ್. ಅಷ್ಟರಲ್ಲಿ ನೀವು ಟ್ರೈ ಮಾಡಿದ್ರು ಆಗ್ತಾ ಇಲ್ಲ ಅಂತಂದ್ರೆ ಗೋ ಫಾರ್ ದಿ ಇನ್ವೆಸ್ಟಿಗೇಷನ್. ಎಲ್ಲ ಚೆನ್ನಾಗಿದ್ರೆ ಓಕೆ, ಅದರ್ವೈಸ್ ಯು ಹ್ಯಾವ್ ಟು ಪ್ರೈಮರಿ ಇನ್ಫರ್ಟಿಲಿಟಿ ಹೆಂಗ್ ಟ್ರೀಟ್ ಮಾಡಿದ್ವು ಅದೇ ತರ ಮಾಡ್ಬೇಕಾಗತ್ತೆ. ಸೊ ತುಂಬಾ ಏನಾಗೋಗುತ್ತೆ, ಒಂದು 39 40 ಆ ತರ ಬರ್ತಾರೆ, ಅವಾಗ ನಮಗೂ ಟ್ರೀಟ್ಮೆಂಟ್ ಮಾಡೋದಕ್ಕೆ ಆಗ್ತಿಲ್ಲ. ಈಗ ಕೆಲವೊಂದು ಟ್ರೀಟ್ಮೆಂಟ್ಸ್ ಆಗಿರ್ಬಹುದು ಅಥವಾ ತಗೊಂತಿರುವಂತಹ ಮೆಡಿಸಿನ್ಸ್ ಆಗಿರ್ಬೋದು ಸೆಕೆಂಡರಿ ಇನ್ಫರ್ಟಿಲಿಟಿಗೂ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹ ಕೆಲವೊಂದು ಕ್ವೆಶನ್ಸ್ ಗಳನ್ನ ನೋಡಿರ್ತೀವಿ. ಹೌ ಡಸ್ ಇಟ್ ಎಫೆಕ್ಟ್? ಅದೇ ಸೇಮ್ ಪ್ರೈಮರಿ ಇನ್ಫರ್ಟಿಲಿಟಿ ಕೊಟ್ಟಂಗೆ ರಿಪೀಟೆಡ್ ಆಗಿ ಸೇಮ್ ಟ್ರೀಟ್ಮೆಂಟೇ ಮಾಡ್ತಾ ಅಂಡ್ ಇನ್ನೊಂದೇನ್ ನಾರ್ಮ್ ಇದೆ ಅಂತಂದ್ರೆ IVF ಅಥವಾ ಏನಾದ್ರು ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಅವ್ರದ್ದು ಎಗ್ ರಿಸರ್ವ್ ಫುಲ್ ಕಡಿಮೆ ಆಗೋಗುತ್ತೆ. ಅದಕ್ಕೆ ರೀಸನ್ಗೆ ನಮ್ಗೆ ಬೇಗ ಮುಟ್ ನಿಲ್ತಿದೆ ಅಂತ ಹೇಳ್ತಾರೆ. ಬಟ್ ನೋ, ನಿಮ್ದು ಎಗ್ ರಿಸರ್ವ್ ಇವಾಗ ನಿಮ್ಗೆ 10-12 ಮೊಟ್ಟೆ ಏನಿದೆ ಅದು ಈ ತಿಂಗಳು ಇರುತ್ತೆ, ಒಂದಷ್ಟೇ ಹೊರಗೆ ಬರುತ್ತೆ, ರಿಲೀಸ್ ಆಗುತ್ತೆ, ಮಿಕ್ಕಿದೆಲ್ಲ ಸುತ್ತೋಗುತ್ತೆ, ಡಿಜನರೇಟ್ ಆಗೋಗುತ್ತೆ. ನೆಕ್ಸ್ಟ್ ಬ್ಯಾಚು ಮತ್ತೆ ರೆಡಿ ಆಗತ್ತೆ. ಇವಾಗ ಮಿಕ್ಕಿದೇನ್ 10 ಇತ್ತು, ನಾನು ಈ ತಿಂಗಳು IVF ಮಾಡಿ ಹೊರಗೆ ತಗೊಂಡ್ರೆ ದಟ್ ಡಸಂಟ್ ಮೀನ್ ಯುವರ್ ಎಂಟೈರ್ ರಿಸರ್ವ್ ಇಸ್ ಗಾನ್. ಮತ್ತೆ ನೆಕ್ಸ್ಟ್ ಸೈಕಲ್ ಅಲ್ಲಿ ದ ಹೋಲ್ ರಿಸರ್ವ್ ವಿಲ್ ಕಮ್ ಬ್ಯಾಕ್. ಓಕೆ, ಬೇಗ ಯಾಕೆ ನಿಮ್ಗೆ ಮೆನೋಪಾಸ್ ಕೆಲವ್ರಿಗೆ ಬರತ್ತೆ ಅಂತಂದ್ರೆ ಅವ್ರದ್ದು ಬೇಸಿಕ್ ಒವೇರಿಯನ್ ರಿಸರ್ವ್. ಯಾಕಂದ್ರೆ ನಾವೆಲ್ಲ ನಮ್ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಎಷ್ಟು oocytes ಅಂತ ಡಿಸೈಡ್ ಆಗೋಗಿರುತ್ತೆ. ಆಸ್ ವಿ ಆರ್ ಬಾರ್ನ್ ಪ್ಯೂಬರ್ಟಿ ರೀಚ್ ಆದಾಗ ಇಷ್ಟಿಷ್ಟು ಅಂತ ಡ್ರಾಪ್ ಆಗ್ತಾ ಇರತ್ತೆ. ಪ್ರತಿ ತಿಂಗಳು ಓವ್ಯುಲೇಷನ್ ಆಗ್ತಾ ಅಷ್ಟಷ್ಟು oocytes ಹೋಗ್ತಾ ಇರತ್ತೆ. ಇವಾಗ ನೀವೇನ್ ಮಾಡ್ತೀರಿ, ಒಂದು 100 ಮ್ಯಾಂಗೋಸ್ ತಂದಿಟ್ರೆ ಫಸ್ಟ್ ಚೆನ್ನಾಗಿರೋದು ಮಾತ್ರ ತಗೊಂಡ್ ತಿಂತಾ ಇರ್ತೀವಿ. ಎಂಡ್ ಅಲ್ಲಿ ನಮ್ಗೆ ಚೆನ್ನಾಗಿಲ್ಲ ಕೌಂಟ್ ಇರುತ್ತೆ, ಆದ್ರೆ ಕ್ವಾಲಿಟಿ ಹೋಗಿರಲ್ಲ. ಸೇಮ್ ಕಾನ್ಸೆಪ್ಟ್ ಫಾರ್ ಅಸ್. ಓಕೆ, ಈಗ ಜೆನೆಟಿಕ್ಸ್ ಎಷ್ಟು ಮೇಜರ್ ರೋಲ್ ಇಂಪಾರ್ಟೆಂಟ್ ಆಗುತ್ತೆ? ಇವಾಗ ಅವ್ರ ತಾಯಿಗೆ ಅಥವಾ ಅವ್ರು ಯಾವ್ದು ಜೆನೆಟಿಕ್ಲಿ ಇದರಲ್ಲಿ ಪ್ರಾಬ್ಲಮ್ ಇರಬಹುದು, ಸೊ ಕ್ಯಾರಿ ಫಾರ್ವರ್ಡ್ ಆಗುತ್ತಾ? ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ಹಸ್ಬೆಂಡ್ ಅಂಡ್ ವೈಫು ರಿಲೇಟಿವ್ಸ್ ಅಲ್ಲಿ ಮದ್ವೆ ಆಗಿದಾರ, ಯಾವ ತರ ಎಷ್ಟು ಡಿಗ್ರಿ ರಿಲೇಟಿವ್ ಅಂತ ನೋಡ್ಕೋತೀವಿ. ಅಂಡ್ ಎರಡು ಒಂದೇ ಕಡೆ ಆದ್ರೆ ನಮ್ಗೆ ಆಟೋಸೋಮಲ್ ಡಾಮಿನೆಂಟ್ ಆಟೋಸೋಮಲ್ ರಿಸೆಸಿವ್ ಅಂತ ಇರುತ್ತೆ. ಅಂದ್ರೆ ಒಂದ್ ಡಾಮಿನೆಂಟ್ ಅಂದ್ರೆ ಒಬ್ರಿಗಿದ್ರೆ ಸಾಕು, ದೇರ್ ಆರ್ 50% ಚಾನ್ಸಸ್ ಆ ಮಗು ಬರೋ ಚಾನ್ಸಸ್ ಇರುತ್ತೆ ಅಂತ. ರಿಸೆಸಿವ್ ಅನ್ನೋ ಕಂಡೀಷನ್ ಹಸ್ಬೆಂಡ್ ವೈಫ್ ಸೇರಿದ್ರೆ only 25% of the babies will have that problem ಅಂತ. ಸೊ ಯಾವ ತರ ಪ್ಯಾಟರ್ನ್ ಅಂತ ನೋಡ್ಕೊಂಡು ಅದ್ ಹೇಗ್ ವರ್ಕ್ ಆಗುತ್ತೆ. ಸಮ್ಟೈಮ್ಸ್ ರಿಪೀಟೆಡ್ ಅಬೋರ್ಷನ್ ಆಗ್ತಾ ಇರುತ್ತೆ, ಅದನ್ನ ನಾವು ಚೆಕ್ ಮಾಡಿದಾಗ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅಂತವ್ರಿಗೆ IVF PGT ಅಂತ ಮಾಡಿ ಚೆನ್ನಾಗಿರೋ ಎಂಬ್ರಿಯೋಸ್ ಮಾತ್ರ ನಾವು ಯೂಪ್ಲಾಯ್ಡ್ ಎಂಬ್ರಿಯೋಸ್ ತೆಗೆದು ಟ್ರಾನ್ಸ್ಫರ್ ಮಾಡಿದ್ರೆ ಇದೆಲ್ಲ ಬೆಟರ್ ಸಕ್ಸಸ್. ಓಕೆ, ಈಗ ಶಿಶು IVF ಸೆಂಟರ್ ಅಲ್ಲಿ ಹಾಗಾದ್ರೆ ಯಾವೆಲ್ಲ ಹೊಸ ಪ್ರೊಸೀಜರ್ಸ್ ಇರ್ಬೋದು ಅಥವಾ ಯಾವ ತರದ ಹೊಸ ಟ್ರೀಟ್ಮೆಂಟ್ ಗಳನ್ನ ನೀವು ಸ್ಟಾರ್ಟ್ ಮಾಡಿದಿರಿ? ಓಕೆ, ಈಗ ಹೊಸದಂತಂದ್ರೆ ಇವಾಗ PRP ಅಂತ ಕೇಳಿರ್ಬೋದು ನೀವು, ಹೇರ್ ಎಲ್ಲ ಕಡಿಮೆ ಇರೋರಿಗೆ ಇಂಜೆಕ್ಟ್ ಮಾಡ್ತಾರೆ. ಅದೇ ತರನೇ ವಿ ಟೇಕ್ ಪೇಷಂಟ್ಸ್ ಬ್ಲಡ್, ಪ್ರಿಪೇರ್ PRP ಫ್ರಮ್ ದಟ್. ಅದನ್ನ ಇಂಟ್ರಾ ಒವೇರಿಯನ್ ಇಂಜೆಕ್ಟ್ ಮಾಡ್ತೀವಿ. ಅಂದ್ರೆ ಸ್ಕ್ಯಾನ್ ಮೂಲಕ ಓವರಿ ಒಳಗಡೆ PRP ಸೊಲ್ಯೂಷನ್ ಪುಷ್ ಮಾಡಿ ವಿ ಆರ್
2 to 3 ಸೆಟ್ಟಿಂಗ್ಸ್ ಅಂತ ನೋಡಿ ಅದೇನಾದ್ರೂ ರಿಜುವಿನೇಟ್ ಆಗತ್ತಾ ಅಂತ ಟ್ರೈ ಮಾಡ್ತಿದ್ದಾರೆ. ಇಟ್ಸ್ ಸ್ಟಿಲ್ ಇನ್ ರಿಸರ್ಚ್ ವೇ. ಅದು ಕನ್ಕ್ಲೂಷನ್ ಬಂದಿಲ್ಲ ಇನ್ನು ಅದು ಹೆಲ್ಪ್ ಆಗತ್ತೆ ಅಂತ. ಬಟ್ ಯಾರಿಗೆ ಮೊಟ್ಟೆ ಕೌಂಟ್ ಕಡಿಮೆ ಆಗೋಗಿದೆ ಇಲ್ಲ ಅಂತವರಿಗೆ ಡೋನರು ಹೋಗಕ್ಕಾಗೋದಿಲ್ಲ, ನಮ್ದೇ ಬೇಕು ಅಂತ ಇರ್ತಾರೆ. ಫಾರ್ ದಮ್ ವಿ ಕ್ಯಾನ್ ಗಿವ್ ಇಟ್ ಅ ಟ್ರೈ ಪ್ರೊವೈಡೆಡ್ ದೇ ನೋ ದಟ್ ಇಟ್ ಇಸ್ ಅ ರಿಸರ್ಚ್, ಸ್ಟಿಲ್ ಅಂಡರ್ ರಿಸರ್ಚ್. ರಿಸಲ್ಟ್ಸ್ ಇನ್ನು ನಮ್ಗೆ ಗೊತ್ತಿಲ್ಲ. ವಿ ಹ್ಯಾವ್ ಟು ಟ್ರೈ ಅಂಡ್ ಸಿ. ಓಕೆ, ನಿಮ್ಮ ಹತ್ರನೇ ಒಂದು ಫೈನಲ್ ಕಾಲ್ ತಗೋತೀನಿ. ಆಕ್ಚುಲಿ ಇವತ್ತು IVF ಸೆಂಟರ್ಸ್ ಅಂತ ಹೇಳಿದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಫರ್ಟಿಲಿಟಿ ಕೇರ್ ಸೆಂಟರ್ಸ್ ಅಂತ ಹೇಳಿದ್ರೆ IVF ಸೆಂಟರ್ಸ್ ಅಂತ ಒಂದು ನಾಮಕರಣ ತರ ಆಗೋಗಿದೆ. ಸೊ ಇದನ್ನ ಹೇಗೆ ಬ್ರೇಕ್ ಮಾಡ್ತೀರಾ ನೀವು? ಯು ಟೆಲ್ ಇಟ್. ಓಕೆ, ಸಿ ನಮ್ಮ ಹತ್ರ ನಾನು ಹೇಳ್ದಂಗೆನೆ ನಮ್ಮ ಹತ್ರ ಬರೋ ಅಂತ ಪೇಷಂಟ್ಸ್ 90% ಎಲ್ಲಾ ಕಡೆ ಹೋಗಿ ಇಷ್ಟುದ್ದ ಫೈಲ್ ತಗೊಂಡ್ ಬರ್ತಾರೆ. ಈ ಟ್ರೀಟ್ಮೆಂಟ್ ನಾನು ಎಲ್ಲಾ ಕಡೆ ಮಾಡಿದೀನಿ ಅಂತ. ಎಲ್ಲಾ ಕಡೆ ಒಂದು ಅಟ್ಲೀಸ್ಟ್ ಒಂದು 4-5 ಮೆಂಬರ್ಸ್ ನೀವು IVF ಮಾಡಿಸ್ಕೋಬೇಕು ಅಂತ ಹೇಳೋವರೆಗೂ ದೇ ವಿಲ್ ನಾಟ್ ಕಮ್ ಹಿಯರ್. ಓಕೆ, ಒನ್ ಥಿಂಗ್ ಇಸ್, ಸಿ ಯು ಆರ್ 30 or under 35, you will become pregnant and you have a kid, or you are 45 nearing 50 and become a pregnant and have a kid. There is lot of difference. Okay, because with self or donor or whatever ನಾನು ನಿಮ್ಮನ್ನ ಪ್ರೆಗ್ನೆಂಟ್ ಮಾಡ್ಬೋದು. ಓಕೆ, ಬಟ್ ನೀವ್ ಯಾವ ಏಜ್ ಅಲ್ಲಿ ಇರ್ತೀರಾ ಮಗುನ್ ನೋಡ್ಕೊಳಕ್ಕೆ, ದಟ್ ಆಲ್ಸೋ ಮ್ಯಾಟರ್ಸ್. ಓಕೆ, when they become teenage, you shouldn't be like grandparents. That is also one important thing. ದುಡ್ಡು ಅದು ಇದು ಅಂತ ಯೋಚನೆ ಮಾಡ್ತಾರೆ. ಬಿಕಾಸ್ ನನ್ಗೆ ಏಜ್ಡ್ 40+ ಪೇಷಂಟ್ಸ್ ಬರ್ತಾರೆ, ಮೇಡಮ್ ನೀವ್ ಎಷ್ಟಾದ್ರೂ ಖರ್ಚಾಗ್ಲಿ, ನೀವ್ ಏನಾದ್ರೂ ಮಾಡಿ, ನನ್ಗೆ ಇಷ್ಟು ವರ್ಷ ನಾನು 10 ವರ್ಷ 18 ವರ್ಷ 20 ವರ್ಷ ವೆಯ್ಟ್ ಮಾಡಿದೀನಿ, ಇನ್ನ ವೆಯ್ಟ್ ಮಾಡಕ್ ಆಗಲ್ಲ, ನಂಗೆ ಪ್ರೆಗ್ನೆನ್ಸಿ ಮಾಡ್ಕೊಳ್ಳಿ ಅಂತ. ಅಷ್ಟಕ್ ಬದಲು ಇದೇ ಡಿಸಿಷನ್ ಮೇ ಬಿ 10 years prior ತಗೊಂಡಿದ್ರೆ they will be in better place. They will be able to take the good care of the kid also. So ಡೆಫಿನೆಟ್ಲಿ IVF ಸೆಂಟರ್ಸ್ ಅಂದ್ರೆ ಇಲ್ಲಿ ಸ್ಕ್ರೂಟಿನಿ ಜಾಸ್ತಿ ಆಗತ್ತೆ. ಅಂದ್ರೆ ನಮ್ದು ವೀರ್ಯ ಪರೀಕ್ಷೆ ಮಾಡೋ ಅಂತವ್ರು ಎಂಬ್ರಿಯಾಲಜಿಸ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವ್ರು ಏನೇನ್ ಡಿಫೆಕ್ಟ್ಸ್ ಇದೆ ಕರೆಕ್ಟ್ ಆಗಿ ನೋಡ್ಬಿಟ್ಟು ಹೇಳ್ತಾರೆ. ಸೊ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇವಾಗ ನಾನು ನಿಮ್ಗೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡ್ಕೊಳ್ಳಿ ಹೋಗಿ ಅಂತ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಕೊಡೋ ತರ ಕೊಟ್ರೆ ಓಕೆ, ವಿಲ್ ಬಿ ಹ್ಯಾಪಿ. ಓಕೆ ಮೇಡಮ್ ಎಲ್ಲ ಚೆನ್ನಾಗಿದೆ ಹೋಗಿ ಅಂತ ಹೇಳಿ. ವಿ ಆರ್ ಜಸ್ಟ್ ನಾಟ್ ಹಿಯರ್ ಟು ಮೇಕ್ ಯು ಹ್ಯಾಪಿ. ವಾಟ್ ಎವರ್ ದ ಟ್ರೂತ್ ಇಸ್, ವಿ ಹ್ಯಾವ್ ಟು ಟೆಲ್ ಯು ಈ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಇರೋದ್ರಿಂದನೇ ನೀವು ಬಂದಿದ್ದೀರಾ, ಈ ಪ್ರಾಬ್ಲಮ್ ಇದೆ, ಅದಕ್ಕೆ ಏನ್ ತಕ್ಕಂಗ್ ಸೊಲ್ಯೂಷನ್ ಮಾಡ್ಬೇಕು ಅದನ್ನ ನಾವು ಮಾಡ್ಬೇಕು. ನೀವು ಎಷ್ಟು ಲೇಟ್ ಆಗಿ ಬರ್ತಿರೋ, ಇಟ್ ಇಸ್ ಅ ಲಾಸ್ ಫಾರ್ ಅಸ್ ಆಲ್ಸೋ, ಡಿಫಿಕಲ್ಟ್ ಫಾರ್ ಅಸ್ ಆಲ್ಸೋ ಟು ಟ್ರೀಟ್. ಇಟ್ಸ್ ಅ ಲಾಸ್ ಫಾರ್ ಯು ಆಲ್ಸೋ. ಸೊ ಆಸ್ ಅರ್ಲಿ ಯು ಟೇಕ್ ದ ಟ್ರೀಟ್ಮೆಂಟ್ ಸ್ಟೆಪ್ಸ್, ಇಟ್ ಇಸ್ ದಟ್ ಗುಡ್ ಫಾರ್ ಯು. ಓಕೆ, ಆಕ್ಚುಲಿ ಚೈತ್ರಾ ಮೇಡಮ್ ಸಿಕ್ಕಾಪಟ್ಟೆ ಫೇಮಸ್ಸು. ನಾನು ಅವರ ಪ್ರತಿಯೊಂದು ನಾನು ಶಿಶು IVF ಸೆಂಟರ್ನ ನೋಡಿದಾಗ ರಿವ್ಯೂಸ್ ಅಲ್ಲಿ ಓನ್ಲಿ ಹೆಸರಿದ್ದು ಚೈತ್ರಾ ಮೇಡಮ್ ಅಂತಾನೆ. ಸೊ ಅವರೊಂದು ಮಾತು ಹೇಳಿದ್ರು, ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್, ಅರ್ಲಿ ಟ್ರೀಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನಾವು 40 ವರ್ಷ ಆದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ಮುಂಚೆನೆ ಎಚ್ಚೆತ್ಕೊಂಡು ಮಾಡಿದ್ರೆ ಐ ಥಿಂಕ್ ಎಷ್ಟೋ ರಿಸಲ್ಟ್ಸ್ ಬೇಗ ಬರುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್ ಫಾರ್ ಆಲ್ ದೀಸ್ ವಂಡರ್ಫುಲ್ ಇನ್ಸೈಟ್ಸ್. ಥ್ಯಾಂಕ್ಸ್ ಅಗೇನ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.